ಹಾಯ್ ಎಲ್ರಿಗೂ ನಮಸ್ಕಾರ. ಶೇರ್ ಮಾರ್ಕೆಟ್ ಇನ್ ಕನ್ನಡ ಚಾನಲ್ಗೆ ನಿಮಗೆ ಸ್ವಾಗತ. ಮೇ 18ರ ಮಾರ್ಕೆಟ್ ಅಪ್ಡೇಟ್ನ ಅಬ್ಸರ್ವ್ ಮಾಡೋದಾದರೆ ಇವತ್ತು ಮಾರ್ಕೆಟ್ನಲ್ಲಿ ಒಂದು ಫ್ಲಾಟ್ ಕ್ಲೋಸಿಂಗ್ ನೋಡೋದಕ್ಕೆ ಸಿಕ್ಕಿದೆ. ನಿಫ್ಟಿಯಲ್ಲಿ ಕೇವಲ 6 ಪಾಯಿಂಟ್ಗಳಷ್ಟು ಗೇನ್ ನೋಡೋದಕ್ಕೆ ಸಿಕ್ತು. 23,650ರ ಅರೌಂಡಲ್ಲಿ ಈಗ ನಿಫ್ಟಿ ಟ್ರೇಡ್ ಆಗ್ತದೆ. ಬಟ್ ಕಂಪ್ಲೀಟ್ ಚಾರ್ಟನ್ನು ನಾವು ಅಬ್ಸರ್ವ್ ಮಾಡಿದಾಗ ಒಂದು ವೊಲಟೈಲ್ ಟ್ರೇಡಿಂಗ್ ಅಂತಲೇ ಹೇಳ್ಬೋದಾಗುತ್ತೆ. 23,500ರ ಅರೌಂಡಲ್ಲಿ ನಿಫ್ಟಿ ಓಪನ್ ಆಯಿತು. ಆ ಲೆವೆಲ್ನಿಂದ ಸೆಲ್ಲಿಂಗ್ ಪ್ರೆಷರ್ ನೋಡೋದಕ್ಕೆ ಸಿಕ್ಕಿತ್ತು. ಮತ್ತು 23,300 ಲೆವೆಲ್ನಿಂದ ರಿಕವರಿ ನೋಡೋದಕ್ಕೆ ಸಿಕ್ಕಿದೆ. ಒಂದು ಸ್ಟ್ರಾಂಗ್ ರಿಕವರಿನೇ ಬಂದಿದೆ. ಸೊ 23,650ರ ಅರೌಂಡಲ್ಲಿ ಈಗ ನಿಫ್ಟಿ ಟ್ರೇಡ್ ಆಗ್ತದೆ. ಬಟ್ 23,300ರ ಕೆಳಗಡೆ ನಿಫ್ಟಿ ಹೋಗ್ತಿಲ್ಲ. ಆ ಒಂದು ಲೆವೆಲ್ನಲ್ಲಿ ಸ್ಟ್ರಾಂಗ್ ಸಪೋರ್ಟ್ ನೋಡೋದಕ್ಕೆ ಸಿಗ್ತದೆ. ಆ ಒಂದು ಲೆವೆಲ್ನ ಮೇಲ್ಗಡೆ ಟ್ರೇಡ್ ಆಗ್ತಿರೋವರೆಗೂ ಪಾಸಿಟಿವ್ ಮೊಮೆಂಟಮ್ ಅನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು. ಬಟ್ 23,300 23,250ರ ಕೆಳಗಡೆ ನಿಫ್ಟಿ ಹೋದರೆ ಇನ್ನೂ ಹೆಚ್ಚಿನ ಸೆಲ್ಲಿಂಗ್ ಪ್ರೆಷರ್ ಬರುವಂಥ ಚಾನ್ಸಸ್ ಇರುತ್ತೆ. ಸೆನ್ಸೆಕ್ಸ್ ಕೂಡ ಇವತ್ತು 77 ಪಾಯಿಂಟ್ಗಳಷ್ಟು ಗೇನ್ ಆಯಿತು. ಬ್ಯಾಂಕ್ ನಿಫ್ಟಿಯಲ್ಲಿ ಸ್ವಲ್ಪ ಮಟ್ಟಿಗೆ ವೀಕ್ನೆಸ್ ನೋಡೋದಕ್ಕೆ ಸಿಕ್ಕಿದೆ. 173 ಪಾಯಿಂಟ್ಗಳಷ್ಟು ಬ್ಯಾಂಕ್ ನಿಫ್ಟಿ ಡೌನ್ ಆಯಿತು. 0.3% ಡೌನ್ ಸೈಡ್ ಬಂದಿದೆ. ಸೊ ಐ ಟಿ ಸೆಕ್ಟರ್ನ ಸ್ಟಾಕ್ಗಳಲ್ಲಿ ಲಾಸ್ಟ್ ವೀಕ್ ತುಂಬಾ ವೀಕ್ನೆಸ್ ನೋಡೋದಕ್ಕೆ ಸಿಕ್ಕಿತ್ತು. ಬಟ್ ಈಗ 2 ಸೆಷನ್ಸ್ಗಳಲ್ಲಿ ಒಳ್ಳೆ ಒಂದು ಬೈಯಿಂಗ್ ಎಮರ್ಜ್ ಆಗಿದೆ. ಇವತ್ತು ಕೂಡ ಆಲ್ಮೋಸ್ಟ್ 2.5% ನಿಫ್ಟಿ ಐ ಟಿ ಇಂಡೆಕ್ಸ್ ಗೇನ್ ಆಯಿತು. ಬಟ್ ಆಟೋ ಸೆಕ್ಟರ್ನ ಸ್ಟಾಕ್ಗಳಲ್ಲಿ ವೀಕ್ನೆಸ್ ಕಂಟಿನ್ಯೂ ಆಯಿತು. 1.7% ಡೌನ್ ಸೈಡ್ ನಿಫ್ಟಿ ಆಟೋ ಇಂಡೆಕ್ಸ್ನಲ್ಲಿ ನೋಡೋದಕ್ಕೆ ಸಿಕ್ಕಿದೆ. ನಿಫ್ಟಿ ಟಾಪ್ ಗೇನರ್ಸ್ ಮತ್ತು ಲೂಸರ್ಸ್ ಅನ್ನು ಅಬ್ಸರ್ವ್ ಮಾಡಿದಾಗ ಟೆಕ್ ಮಹೀಂದ್ರ, ಇನ್ಫೋಸಿಸ್ ಇವತ್ತು ಟಾಪ್ ಗೇನರ್ ಆಗಿತ್ತು. ಸೊ ಐ ಟಿ ಸೆಕ್ಟರ್ನ ಸ್ಟಾಕ್ಗಳಲ್ಲಿ ಸ್ಟ್ರಾಂಗ್ ಬೈಯಿಂಗ್ ಎಮರ್ಜ್ ಆಗಿದೆ. ಒಂದು ರೀಸನ್ ಡಾಲರ್ ಇನ್ನಷ್ಟು ಸ್ಟ್ರಾಂಗ್ ಆಗ್ತದೆ. ರುಪಿ ರೆಕಾರ್ಡ್ ಲೋ ಲೆವೆಲ್ಸನ್ನು ಇವತ್ತು ಮತ್ತೆ ಟಚ್ ಮಾಡಿದೆ. 96 ರೂಪಾಯಿ 20 ಪೈಸೆ ಅರೌಂಡಲ್ಲಿ ಈಗ ರುಪಿ ಡಾಲರ್ನ ಮುಂದೆ ಟ್ರೇಡ್ ಆಗ್ತದೆ. ಸೊ ಸಾಕಷ್ಟು ವೀಕ್ನೆಸ್ ರುಪಿಯಲ್ಲಿ ಬರ್ತದೆ. ಸೊ ಕ್ರೂಡ್ ಪ್ರೈಸಸ್ ಇನ್ಕ್ರೀಸ್ ಆದಷ್ಟು, ಗೋಲ್ಡ್ ಸಿಲ್ವರ್ ಪ್ರೈಸಸ್ ಇನ್ಕ್ರೀಸ್ ಆದಷ್ಟು ರುಪಿ ಇನ್ನಷ್ಟು ವೀಕ್ ಆಗ್ತಾ ಹೋಗುತ್ತೆ. ರುಪಿಯ ವೀಕ್ನೆಸ್ ಏನಿದೆ ಈ ಟೆಕ್ ಕಂಪನಿಗಳಿಗೆ ಪಾಸಿಟಿವ್ ಆಗಿರುತ್ತೆ. ಯಾಕೆಂದರೆ ಅವರ ರೆವೆನ್ಯೂಸ್ ಡಾಲರ್ನಲ್ಲಿ ಬರೋದ್ರಿಂದ ಅದು ಆ ಕಂಪನಿಗಳ ರೆವೆನ್ಯೂನ ಇನ್ನಷ್ಟು ಬೂಸ್ಟ್ ಮಾಡುತ್ತೆ. ಹಾಗೆ FIIs ಕಳೆದ 2 ಸೆಷನ್ಸ್ಗಳಲ್ಲಿ ನೆಟ್ ಬಯರ್ಸ್ ಆಗಿದ್ರು. ಇವತ್ತಿನ ಡೇಟಾ ಇನ್ನಷ್ಟೇ ರಿಲೀಸ್ ಆಗಬೇಕಾಗಿದೆ. ಸೊ FIIs ಯೂಶಲಿ ರುಪಿ ಲೋವರ್ ಲೆವೆಲ್ಗಳಲ್ಲಿ ಇದ್ದಾಗ, ಅಂದರೆ ಡಾಲರ್ನ ಮುಂದೆ ಸ್ಟ್ರಾಂಗ್ ಆಗಿ ಟ್ರೇಡ್ ಆಗ್ತಿದ್ದಾಗ ಆಗ ಅವರು ಇಂಡಿಯನ್ ಮಾರ್ಕೆಟ್ನಲ್ಲಿ ಹೆಚ್ಚಾಗಿ ಇನ್ವೆಸ್ಟ್ ಮಾಡ್ತಾರೆ. ಬಟ್ ರುಪಿ ಲೋ ಆಗ್ತಾ ಹೋಗ್ತಿದೆ ಅಂದರೆ ಅವರು ಮತ್ತೆ ನೆಟ್ ಸೆಲ್ಲಿಂಗ್ ಮಾಡುವಂಥ ಚಾನ್ಸಸ್ ಇರುತ್ತೆ. ಸೊ FIIs ಸಾಕಷ್ಟು ಅಮೌಂಟನ್ನು ಇಂಡಿಯನ್ ಮಾರ್ಕೆಟ್ನಿಂದ ಆಚೆ ತೆಗೆದಿದ್ದಾರೆ. ಸೊ ಮತ್ತೆ ಅವರು ಇನ್ವೆಸ್ಟ್ ಮಾಡಬೇಕು ಅಂದರೆ ರುಪಿ ಸ್ಟ್ರಾಂಗ್ ಆಗಬೇಕಾಗತ್ತೆ. ಭಾರತಿ ಏರ್ಟೆಲ್ ಸ್ಟಾಕ್ ಪ್ರೈಸ್ನಲ್ಲಿ ಕೂಡ 1.5% ಜಂಪ್ ಇವತ್ತು ನೋಡೋದಕ್ಕೆ ಸಿಕ್ತು. ಹಾಗೆ ಭಾರತಿ ಏರ್ಟೆಲ್ ಸೆಕೆಂಡ್ ಮೋಸ್ಟ್ ವ್ಯಾಲ್ಯೂಯಬಲ್ ಕಂಪನಿ ಆಗಿದೆ. ಸೊ ಮಾರ್ಕೆಟ್ ಕ್ಯಾಪ್ನ ಆಧಾರದ ಮೇಲೆ ನಾವು ಅಬ್ಸರ್ವ್ ಮಾಡಿದಾಗ ರಿಲಯನ್ಸ್ ಮೋಸ್ಟ್ ವ್ಯಾಲ್ಯೂಡ್ ಕಂಪನಿ ಆಗಿರುತ್ತೆ. 2ನೇ ಸ್ಥಾನದಲ್ಲಿ HDFC ಬ್ಯಾಂಕ್ ಇತ್ತು. ಸೊ HDFC ಬ್ಯಾಂಕ್ ಸ್ಟಾಕ್ ಪ್ರೈಸ್ನಲ್ಲಿ ಸಾಕಷ್ಟು ವೀಕ್ನೆಸ್ ಬಂದಿರೋದ್ರಿಂದ ಈಗ ಟೋಟಲ್ ಮಾರ್ಕೆಟ್ ಕ್ಯಾಪ್ 11.8 ಲಕ್ಷ ಕೋಟಿ ಆಗಿದೆ. ರಿಲಯನ್ಸ್ನ ಟೋಟಲ್ ಮಾರ್ಕೆಟ್ ಕ್ಯಾಪ್ 18 ಲಕ್ಷ ಕೋಟಿ ಅರೌಂಡಲ್ಲಿ ನೋಡೋದಕ್ಕೆ ಸಿಗುತ್ತೆ. ಸೊ ಭಾರತಿ ಏರ್ಟೆಲ್ HDFC ಬ್ಯಾಂಕನ್ನು ಹಿಂದಿಟ್ಟು 12 ಲಕ್ಷ ಕೋಟಿ ಮಾರ್ಕೆಟ್ ಕ್ಯಾಪನ್ನು ಇವತ್ತು ಟಚ್ ಮಾಡಿದೆ. ಸೊ ಈಗ 2ನೇ ಅತಿ ದೊಡ್ಡ ಕಂಪನಿ ಭಾರತಿ ಏರ್ಟೆಲ್ ಆಗಿರುತ್ತೆ. ಸ್ಟಾಕ್ ಪ್ರೈಸ್ನಲ್ಲಿ ವೇರಿಯೇಷನ್ಸ್ ಬಂದಾಗ ಈ ನಂಬರ್ಸ್ ಮತ್ತೆ ಚೇಂಜ್ ಆಗ್ಬೋದು. ಬಟ್ ಈಗ ಐ ಟಿ ಕಂಪನಿಗಳಲ್ಲಿ ಸಾಕಷ್ಟು ವೀಕ್ನೆಸ್ ಇರೋದ್ರಿಂದ TCS, ಇನ್ಫೋಸಿಸ್ ಇನ್ನೂ ಕೆಳಗಡೆ ಹೋಗಿದೆ. ಸನ್ ಫಾರ್ಮಾ, ಬಜಾಜ್ ಫಿನ್ಸರು ಕೂಡ ಇವತ್ತು ಪಾಸಿಟಿವ್ ಆಗಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ಟಾಪ್ ಲೂಸರ್ಸ್ ಅನ್ನು ಅಬ್ಸರ್ವ್ ಮಾಡಿದಾಗ ಟಾಟಾ ಸ್ಟೀಲ್ ಇವತ್ತು ಟಾಪ್ ಲೂಸರ್ ಆಗಿತ್ತು. 3.5% ಕರೆಕ್ಷನ್ ಟಾಟಾ ಸ್ಟೀಲ್ನಲ್ಲಿ ನೋಡೋದಕ್ಕೆ ಸಿಕ್ಕಿದೆ. ಸೊ ಟಾಟಾ ಸ್ಟೀಲ್ ವೀಕೆಂಡಲ್ಲಿ ರಿಸಲ್ಟನ್ನು ಅನೌನ್ಸ್ ಮಾಡಿದ್ರು. ಸ್ಟ್ರಾಂಗ್ ರಿಸಲ್ಟೇ ಬಂದಿತ್ತು. ಬಟ್ ಬ್ರೋಕರೇಜ್ಗಳು ಇನ್ನೂ ಹೆಚ್ಚಿನ ಎಕ್ಸ್ಪೆಕ್ಟೇಷನನ್ನು ಹೊಂದಿದ್ರು. ಆ ಒಂದು ಮಾರ್ಕ್ ರೀಚ್ ಆಗಿಲ್ಲ ಅನ್ನುವಂಥ ರೀಸನ್ನಿಂದ ಸ್ವಲ್ಪ ಮಟ್ಟಿಗೆ ಟಾರ್ಗೆಟ್ನಲ್ಲಿ ವೇರಿಯೇಷನ್ಸ್ ಆಗಿದೆ. ಆ ರೀಸನ್ನಿಂದ ಟಾಟಾ ಸ್ಟೀಲ್ನ ಸ್ಟಾಕ್ ಪ್ರೈಸ್ನಲ್ಲಿ ಕೂಡ ಸ್ವಲ್ಪ ಪ್ರಾಫಿಟ್ ಬುಕ್ಕಿಂಗ್ ಬಂದಿದೆ ಅಂತ ಹೇಳ್ಬೋದು. ಪವರ್ ಗ್ರಿಡ್ ಕೂಡ 3% ಡೌನ್ ಆಯಿತು. ಇದಕ್ಕೂ ರೀಸನ್ Q4 ರಿಸಲ್ಟ್ ಆಗಿರುತ್ತೆ. ಸೊ ನಂಬರ್ಸ್ ಎಕ್ಸ್ಪೆಕ್ಟೇಷನ್ನ ರೀತಿಯಲ್ಲಿ ಬರಲಿಲ್ಲ. ಆ ರೀಸನ್ನಿಂದ ಪವರ್ ಗ್ರಿಡ್ನಲ್ಲಿ ಕೂಡ ವೀಕ್ನೆಸ್ ನೋಡೋದಕ್ಕೆ ಸಿಕ್ತು. SBI ಕೂಡ ಕಂಟಿನ್ಯೂಸ್ ಆಗಿ ಕರೆಕ್ಟ್ ಆಗ್ತದೆ. ಸೊ ರಿಸಲ್ಟ್ನ ರೀಸನ್ನಿಂದ SBIನಲ್ಲಿ ಕೂಡ ಪ್ರಾಫಿಟ್ ಬುಕ್ಕಿಂಗ್ ಬರ್ತಿದೆ. 2.5% ಅರೌಂಡಲ್ಲಿ SBI ಕೂಡ ಡೌನ್ ಆಯಿತು. NTPC, ಬಜಾಜ್ ಆಟೋನಲ್ಲಿ ಕೂಡ ಆಲ್ಮೋಸ್ಟ್ 2% ಕರೆಕ್ಷನ್ ನೋಡೋದಕ್ಕೆ ಸಿಕ್ಕಿದೆ. ICICI ಪ್ರುಡೆನ್ಷಿಯಲ್ ಲೈಫ್ ಇನ್ಶೂರೆನ್ಸ್ ಕಂಪನಿಯಲ್ಲಿ ಇವತ್ತು ಸಾಕಷ್ಟು ವೀಕ್ನೆಸ್ ನೋಡೋದಕ್ಕೆ ಸಿಕ್ತು. ಹಾಗೆ 2 ಇಯರ್ ಲೋನ ಅರೌಂಡ್ನಲ್ಲೀಗ ICICI ಪ್ರುಡೆನ್ಷಿಯಲ್ ಲೈಫ್ ಟ್ರೇಡ್ ಆಗ್ತದೆ. ಇದಕ್ಕೆ ರೀಸನ್ UK ಬೇಸ್ಡ್ ಎಂಟಿಟಿ ಪ್ರುಡೆನ್ಷಿಯಲ್ ICICI ಪ್ರುಡೆನ್ಷಿಯಲ್ನ ಜಾಯಿಂಟ್ ವೆಂಚರ್ನಲ್ಲಿ ಇವರು ಪಾರ್ಟ್ನರ್ ಆಗಿರ್ತಾರೆ. ಅವರು 10% ಅರೌಂಡಲ್ಲಿ ಸ್ಟೇಕನ್ನು ಸೆಲ್ ಮಾಡ್ತಾರೆ ಅನ್ನುವಂಥ ನ್ಯೂಸ್ ಇದೆ. ಇದಕ್ಕೆ ರೀಸನ್ ಪ್ರುಡೆನ್ಷಿಯಲ್
ಭಾರತಿ ಲೈಫ್ ಇನ್ಶೂರೆನ್ಸ್ನಲ್ಲಿ ಸ್ಟೇಕನ್ನು ಬೈ ಮಾಡ್ತಿದ್ದಾರೆ. 75% ಸ್ಟೇಕ್ ಬೈ ಮಾಡುವಂಥ ಪ್ಲ್ಯಾನ್ ಇದೆ. ಆ ರೀಸನ್ನಿಂದ ICICIನಲ್ಲಿ ಅವರು ಸ್ಟೇಕನ್ನು ಕಡಿಮೆ ಮಾಡಬೇಕಾಗಿ ಬರ್ತಿದೆ. ಸೊ ಸೆಬಿನ ರೂಲ್ ಇದೆ, ಒಂದು ಫಾರಿನ್ ಎಂಟಿಟಿ 2 ಇನ್ಶೂರೆನ್ಸ್ ಕಂಪನಿಗಳಲ್ಲಿ ಹೆಚ್ಚಿನ ಒಂದು ಸ್ಟೇಕನ್ನು ಹೊಂದೋದಕ್ಕೆ ಸಾಧ್ಯ ಆಗೋದಿಲ್ಲ. ಆದ್ದರಿಂದ ICICI ಪ್ರುಡೆನ್ಷಿಯಲ್ ಲೈಫ್ನಲ್ಲಿ ಅವರು ತಮ್ಮ ಸ್ಟೇಕನ್ನು 10%ನ ಕೆಳಗಡೆ ತರುವಂಥ ಚಾನ್ಸಸ್ ಇರುತ್ತೆ. ಅದೇ ರೀಸನ್ನಿಂದ ಸ್ವಲ್ಪ ಮಟ್ಟಿಗೆ ವೀಕ್ನೆಸ್ ICICI ಪ್ರುಡೆನ್ಷಿಯಲಲ್ಲಿ ಇವತ್ತು ನೋಡೋದಕ್ಕೆ ಸಿಕ್ತು. ಬಟ್ ಈ ಒಂದು ಸ್ಟೇಕನ್ನು ಬೇರೆ ಎಂಟಿಟಿಗಳು ಬೈ ಮಾಡ್ತಾರೆ. ಫಾರಿನ್ ಎಂಟಿಟೀಸ್ ಆಗಿರ್ಬೋದು ಅಥವಾ ಡೊಮೆಸ್ಟಿಕ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ಗಳು ಕೂಡ ಪ್ರುಡೆನ್ಷಿಯಲ್ ಲೈಫ್ ಸೆಲ್ ಮಾಡುವಂಥ ಸ್ಟೇಕನ್ನು ಬೈ ಮಾಡ್ತಾರೆ. ಬಿಸ್ನೆಸ್ನಲ್ಲಿ ಪ್ರಾಬ್ಲಮ್ಸ್ ಆಗೋದಿಲ್ಲ. ಬಟ್ ICICI ಪ್ರುಡೆನ್ಷಿಯಲ್ ಒಂದು ಫೇಮಸ್ ಎಂಟಿಟಿ ಆಗಿತ್ತು. ಈಗ ಸ್ವಲ್ಪ ಮಟ್ಟಿಗೆ ಡಿವಿಷನ್ ಕ್ರಿಯೇಟ್ ಆಗ್ತಿರೋದು ಕಾಣಿಸ್ತದೆ. ಸೊ ಭಾರತಿ ಲೈಫ್ನಲ್ಲಿ ಕಂಪ್ಲೀಟಾಗಿ ಇವರು ಸ್ಟೇಕನ್ನು ಇನ್ಕ್ರೀಸ್ ಮಾಡ್ತಾ ಹೋದಾಗ ಮೇ ಬಿ ಒಂದು ದಿನ ICICI ಪ್ರುಡೆನ್ಷಿಯಲ್ನಿಂದ ಪ್ರುಡೆನ್ಷಿಯಲ್ ಆಚೆ ಹೋಗುವಂಥ ಚಾನ್ಸಸ್ ಇರುತ್ತೆ. ಸೊ ಸೇಮ್ ಸಿನಾರಿಯೋ ನಮಗೆ ಬಜಾಜ್ ಅಲಯನ್ಸ್ನಲ್ಲಿ ಕೂಡ ನೋಡೋದಕ್ಕೆ ಸಿಕ್ಕಿತ್ತು. ಸೊ ರಿಲಯನ್ಸ್ನ ಜಿಯೋ ಫಿನಾನ್ಷಿಯಲ್ಸ್ನ ಜೊತೆಯಲ್ಲಿ ಪಾರ್ಟ್ನರ್ಶಿಪ್ಪನ್ನು ಮಾಡಿಕೊಂಡು ಬಜಾಜ್ನೊಂದಿಗೆ ಬ್ರೇಕಪ್ಪನ್ನು ಮಾಡಿಕೊಂಡಿತ್ತು. ಸೊ ಅದೇ ಒಂದು ಸಿನಾರಿಯೋ ICICI ಗ್ರೂಪ್ನಲ್ಲಿ ಕೂಡ ನೋಡೋದಕ್ಕೆ ಸಿಗ್ಬೋದು. ವೊಡಾಫೋನ್ ಐಡಿಯಾ ಸ್ಟಾಕ್ ಪ್ರೈಸ್ನಲ್ಲಿ ಇವತ್ತು ವೊಲಟೈಲ್ ಟ್ರೇಡಿಂಗ್ ನೋಡೋದಕ್ಕೆ ಸಿಕ್ಕಿದೆ. ಸ್ಟಾಕ್ ಜಸ್ಟ್ 0.25% ಪಾಸಿಟಿವ್ ಸೈಡ್ನಲ್ಲಿ ಕ್ಲೋಸ್ ಆಯಿತು. ಬಟ್ ಕಂಪನಿ ಒಂದು ಕ್ವಾರ್ಟರ್ನಲ್ಲಿ 51,970 ಕೋಟಿ ಪ್ರಾಫಿಟನ್ನು ಡಿಕ್ಲೇರ್ ಮಾಡಿದ್ದಾರೆ. ಸೊ ಕಂಪನಿ ಕಳೆದ 5 ವರ್ಷಗಳಿಂದ ಲಾಸನ್ನು ಡಿಕ್ಲೇರ್ ಮಾಡ್ತಾ ಬರ್ತಿದೆ. ಸೊ 5,000ರಿಂದ 7,000 ಕೋಟಿಯ ಲಾಸಸ್ ನೋಡೋದಕ್ಕೆ ಸಿಕ್ತಿತ್ತು. ಸೊ ಇದೇನು ಈ ಒಂದು ಕ್ವಾರ್ಟರ್ನಲ್ಲಿ 51,970 ಕೋಟಿಯ ಪ್ರಾಫಿಟ್ ಬಂದಿದೆ ಅಂತ ನೋಡಿದ್ರೆ ಕಂಪನಿಗೆ AGR ರಿಲೀಫ್ ಸಿಕ್ಕಿರೋದ್ರಿಂದ ಅಕೌಂಟ್ ಅಡ್ಜಸ್ಟ್ಮೆಂಟ್ಸ್ ಆಗಿದೆ. ಅದರಿಂದ ಒನ್ ಟೈಮ್ ಅದರ್ ಇನ್ಕಮ್ 57,595 ಕೋಟಿ ಕ್ರೆಡಿಟ್ ಆಗಿದೆ. ಈ ರೀಸನ್ನಿಂದ ಕಂಪನಿಯ ನೆಟ್ ಪ್ರಾಫಿಟ್ ಇನ್ಕ್ರೀಸ್ ಆಗ್ತಿರೋದು ಕಾಣಿಸ್ತಿದೆ. ಬಟ್ ಓವರ್ ಆಲ್ ಫಿಗರ್ಸನ್ನು ಅಬ್ಸರ್ವ್ ಮಾಡಿದಾಗ ಈ ಒಂದು ಅದರ್ ಇನ್ಕಮನ್ನು ಮೈನಸ್ ಮಾಡಿದ್ರೆ ಈ ಒಂದು ಕ್ವಾರ್ಟರ್ನಲ್ಲಿ ಕೂಡ 6,000 ಕೋಟಿ ಅರೌಂಡಲ್ಲಿ ಲಾಸ್ ಡಿಕ್ಲೇರ್ ಆಗಿದೆ. ಸೊ ಅದರಿಂದ ಹೆಚ್ಚಿನ ಒಂದು ಮೊಮೆಂಟಮ್ ಸ್ಟಾಕ್ನಲ್ಲಿ ನೋಡೋದಕ್ಕೆ ಸಿಗಲಿಲ್ಲ. ಹಾಗೆ ಇಷ್ಟು ದೊಡ್ಡ ಪ್ರಾಫಿಟ್ ಬಂದ ಮೇಲೂ ಕೂಡ ಬ್ರೋಕರೇಜ್ಗಳು ಈಗಲೂ ಕೂಡ ಕಾಷಿಯಸ್ ಸ್ಟ್ಯಾನ್ಸನ್ನು ಕೊಡ್ತಾ ಇದ್ದಾರೆ. ಮೆಕ್ವೆರಿ ಅಂಡರ್ ಪರ್ಫಾರ್ಮ್ ರೇಟಿಂಗ್ ಕೊಟ್ಟು ₹9 ಟಾರ್ಗೆಟ್ ಪ್ರೈಸನ್ನು ಕೊಡ್ತಾ ಇದ್ದಾರೆ. ಸೊ ಇವರು ಕೂಡ ಅಷ್ಟೇ ಪ್ರಾಫಿಟ್ ಅದರ್ ಇನ್ಕಮಿಂದ ಬಂದಿದೆ. ಹೆಚ್ಚಾಗಿ ಬಿಸ್ನೆಸ್ನಲ್ಲಿನೂ ಮೊಮೆಂಟಮ್ ಇಲ್ಲ ಅಂತ ತಮ್ಮ ಒಂದು ರಿಪೋರ್ಟನ್ನು ಕೊಟ್ಟಿದ್ದಾರೆ. ಹಾಗೆಯೇ UBSನ ಕಡೆಯಿಂದ ನ್ಯೂಟ್ರಲ್ ರೇಟಿಂಗ್ ಇದೆ. ಈಗೇನು ವೊಡಾಫೋನ್ ಐಡಿಯಾ ಟ್ರೇಡ್ ಆಗ್ತಿದೆ ಅದೇ ಒಂದು ಟಾರ್ಗೆಟ್ ಪ್ರೈಸ್ UBSನ ಕಡೆಯಿಂದ ಬಂದಿದೆ. ಸೊ ಈ ಪ್ರೈಸ್ನಿಂದ ಹೆಚ್ಚಿನ ಒಂದು ಮೊಮೆಂಟಮ್ ಇರೋದಿಲ್ಲ ಅನ್ನೋದು UBSನ ವ್ಯೂ ಕೂಡ ಆಗಿದೆ. ಸೊ ವೊಡಾಫೋನ್ ಐಡಿಯಾ ಬಿಸ್ನೆಸ್ಸನ್ನು ಇನ್ನಷ್ಟು ಸ್ಟ್ರೆಂಥೆನ್ ಮಾಡ್ಕೋಬೇಕಾಗುತ್ತೆ. ಈಗೇನು ರಿಲೀಫ್ಗಳು ಸಿಗ್ತದೆ ಹಾಗೆ ಫಂಡ್ ರೈಸಿಂಗ್ನ ಪ್ಲ್ಯಾನ್ ಕೂಡ ಪ್ರಮೋಟರ್ಸ್ಗಳ ಕಡೆಯಿಂದ ಇದೆ. ಪ್ರಮೋಟರ್ಸ್ಗಳು ಒಂದು ಸ್ಟ್ರಾಂಗ್ ಫಂಡ್ ರೈಸಿಂಗನ್ನು ಮಾಡಿದ್ರೆ ಅವರು ಕೂಡ ಫಂಡಿಂಗನ್ನು ಬಿಸ್ನೆಸ್ನಲ್ಲಿ ಮಾಡಿ 5G ಲಾಂಚ್ ಮಾಡಿ ಬಿಸ್ನೆಸ್ ಸ್ಟೇಬಲ್ ಆಗಿ ARPU ಕೂಡ ಇನ್ಕ್ರೀಸ್ ಆಗ್ತಾ ಹೋದರೆ ಆಗ ಸ್ವಲ್ಪ ಸ್ಟೆಬಿಲಿಟಿ ಬರ್ಬೋದು. ಬಟ್ ಸದ್ಯಕ್ಕೆ ಈಗ ಅಷ್ಟೊಂದು ಸ್ಟೆಬಿಲಿಟಿ ಬಿಸ್ನೆಸ್ನಲ್ಲಿ ಇನ್ನೂ ಕೂಡ ಕಾಣಿಸ್ತಿಲ್ಲ. ಹಾಗೆ ಈ ಒಂದು ಪ್ರಾಫಿಟನ್ನು ಅಬ್ಸರ್ವ್ ಮಾಡಿ ಇನ್ವೆಸ್ಟ್ ಮಾಡೋದಕ್ಕೆ ಹೋಗಬೇಡಿ. ಸೊ ಅದರ್ ಇನ್ಕಮ್ನಿಂದ ಪ್ರಾಫಿಟ್ ಬಂದಿದೆ. ಸೊ ಮತ್ತೆ ನೆಕ್ಸ್ಟ್ ಕ್ವಾರ್ಟರ್ನಿಂದ ಲಾಸ್ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಕಂಪನಿ ಕಂಪ್ಲೀಟಾಗಿ ಅದರ್ ಇನ್ಕಮ್ ಇಲ್ಲದೇ ಪ್ರಾಫಿಟಬಲ್ ಆಗಬೇಕಾಗತ್ತೆ. ಆಗ ಬಿಸ್ನೆಸ್ ಸ್ಟೆಬಿಲೈಸ್ ಆಗಿ ಸ್ಟಾಕ್ ಪ್ರೈಸ್ನಲ್ಲಿ ಮೊಮೆಂಟಮ್ ಬರುತ್ತೆ. ಸೊ ನಾನಿವತ್ತು ನಿಮಗೆ ಮಾರ್ಕೆಟ್ನ ಬಗ್ಗೆ ಪ್ರೊವೈಡ್ ಮಾಡಿದಂಥ ಇನ್ಫಾರ್ಮೇಷನ್ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ. ಹಾಗೆ ಇದೇ ರೀತಿಯ ಮಾರ್ಕೆಟ್ ಅಪ್ಡೇಟ್ಸ್ಗಳಿಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್.